ಇಡೀ ತಾಲೂಕಿನಲ್ಲಿ ಸ್ವಸಹಾಯ ಸಂಘಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಇಡೀ ದೇಶಕ್ಕೆ ಸ್ವಸಹಾಯ ಸಂಘದ ಚಳುವಳಿಯನ್ನು ವಿಸ್ತರಿಸಿದಂತದ್ದು ಪೂಜ್ಯ ಧರ್ಮಾಧಿಕಾರಿ ಅವರು. 4 ಗೋಡೆಯ ಮಧ್ಯದಲ್ಲಿದ್ದ ಒಂದು ಮಹಿಳೆ ಸಮಾಜದ ಮುಖ್ಯವಾಹಿನಿಗೆ ಬಂದ್ರೆ ಯಾವ ರೀತಿ ಆಗ್ತದೆ ಅಂತ ತೋರಿಸಿಕೊಟ್ಟದ್ದು ಪೂಜ್ಯ ಧರ್ಮಾಧಿಕಾರಿಗಳು ಮತ್ತು ಶ್ರೀ ಹೇಮಾವತಿ ಅಮ್ಮನ. ಮಹಿಳೆ ಅಬಲೆ ಅಲ್ಲ, ಸಬಳೆ. ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಮಹಿಳೆಯಿಂದ ಸಾಧ್ಯ. ಬಹುಶಃ ಈ ಕೆರೆಯ ಕೆಲಸಗಳು ಕೂಡ ಅವರ ನೇತೃತ್ವ, ಊರವರ ಸಹಕಾರದೊಂದಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಬಹಳ ಇಷ್ಟ. ಕೇವಲ ಸ್ವಸಹಾಯ ಸಂಘ ಅಂತ ಹೇಳೋದು ಉಳಿತಾಯ ಮತ್ತೆ ಸಾಲಕ್ಕೆ ಸೀಮಿತ ಆಗಲಿಲ್ಲ. ಎಷ್ಟೋ ನಮ್ಮ ಸದಸ್ಯರ ಬಾಳನ್ನು ಬೆಳಗಿಸಿದಂಥದ್ದು ಈ ಸ್ವಸಹಾಯ ಸಂಘ. ಯಾಕೆಂತ ಹೇಳುವಾಗ ಬಡವರನ್ನು ನಂಬದಂತ ಬ್ಯಾಂಕುಗಳು, ದಾಖಲಾತಿಗಳಿಲ್ಲದೆ ಹಣಕಾಸಿನ ವ್ಯವಹಾರಗಳು. ಬಹುಶಃ ನಾವು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಬ್ಯಾಂಕಿನ BC ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ಸಂಸ್ಥೆ ಲೇವಾದೇವಿ ಸಂಸ್ಥೆ ಅಲ್ಲ. ಬ್ಯಾಂಕುಗಳ ಮೂಲಕ BC ಆಗಿ ನಾವು ಕೆಲಸ ಮಾಡಿರುವುದರಿಂದ ಸಂಘದವರಿಗೆ ಸಾಲಗಳನ್ನು ಬ್ಯಾಂಕ್ ಕೊಡ್ತದೆ. ಆಗ್ತೇವಾ ಲೋನಿಗೆ ಸಾಕ್ಷಿ ಆಗ್ತೇವಾ? ಭಯ ಬರ್ತೇವೆ. ಯಾಕಂತ ಹೇಳುವಾಗ ನನ್ನ ಕುತ್ತಿಗೆಗೆ ಬರ್ತದೆ ಅಂತ. ಆದ್ರೆ ಧರ್ಮಸ್ಥಳ ಎಲ್ಲಿಯೋ ಇದೆ, ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಎಲ್ಲಿನಿಂದ ಎಲ್ಲಿಗೆ ಅವಿನಾಭಾವ ಸಂಬಂಧ. ಇಲ್ಲಿಯ ಎಲ್ಲ ನಮ್ಮ ಮಹಿಳೆಯರ ಸಾಲಗಳಿಗೆ ಸಾಕ್ಷಿ ಹಾಕಿದ ವ್ಯಕ್ತಿ ಕೇಳಿದ್ರೆ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಇಲ್ಲಿಂದಲೇ ನಾನು ಸಾಷ್ಟಾಂಗ ನಮಸ್ಕಾರ. 1,000 ರೂಪಾಯಿ ಸಾಲಗಳನ್ನು ಕೊಡಲ್ಲ, ಯಾವುದೇ ಇತರ ಚಾರ್ಜ್ಗಳನ್ನು ಮಾಡಲ್ಲ. ಬಹುಶಃ ಬಹಳಷ್ಟು ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡು ಸಂಘ ದುರ್ಮರಣಕ್ಕೀಡಾದ್ರೆ, ಅಚಾನಕ್ ಏನಾದ್ರೂ ಸಾವಿಗೀಡಾಗಿದ್ರೆ ಅವರ ಸಾಲಕ್ಕೆ PRK ಇನ್ಸೂರೆನ್ಸ್ ಮಾಡುವಂತದ್ದು, ಸದಸ್ಯರ ಮಕ್ಕಳಿಗೆ ಹೈಯರ್ ಎಜುಕೇಶನ್ಗೆ ಸ್ಕಾಲರ್ಶಿಪ್ ಕೊಡುವಂತದ್ದು, ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇರುವ ಕುಟುಂಬಗಳಿಗೆ